ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಸಬ್ಬಕ್ಕಿ ಬಳಸಿ ಯಾವ ಥರ ಜೀರಿಗೆ ಮೆಣಸಿನ್ಕಾಯಿ ಮಾಡೋದಂತ ತೋರಿಸ್ತೀನಿ, ನೋಡೋಣ ಬರ್ರಿ. ಉಪ್ಪು ಜೀರಿಗೆ ಮೆಣಸಿನ್ಕಾಯಿ ಮಾಡೋಕೆ ಈ ಥರ ಸಬ್ಬಕ್ಕಿನ ರಾತ್ರಿನೇ ನೆನೆ ಹಾಕಿ ಇಟ್ಕೊಂಡೀನಿ. ಈ ಥರ ಪೂರ್ತಿಯಾಗಿ ನೆಂದಿರಬೇಕು. ನೀವು ಹಿಂಗೆ ಇಸ್ಕಿದ್ರೆ ಸ್ವಲ್ಪನೂ ಗಟ್ಟಿ ಇರಬಾರ್ದು. ಈ ಥರ ಮೆತ್ತಗೆ ಚೆನ್ನಾಗಿ ನೆಂದಿರ್ಬೇಕು. ಈ ಥರ ನೆಂದಿರ್ತಕ್ಕಂಥ ಸಬ್ಬಕ್ಕಿನ ನೆನೆ ಹಾಕ್ಕೊಂಡು ಇಟ್ಕೊಳ್ರಿ ನೀವು. ಈಗ ನಾನು ರಾತ್ರಿನೇ ನೆನೆ ಹಾಕಿ ಇಟ್ಟಿದ್ದೀನಿ. ಇಷ್ಟು ಚೆನ್ನಾಗಿ ಉಬ್ಬಿದಾವ. ಈಗ ಇದಕ್ಕೆ ನಾವು ಏನೇನು ಮಾಡಬೇಕು ಅಂದ್ರೆ, ಈ ಸಬ್ಬಕ್ಕಿನಿಗೆ ಸೈಡಿಗೆ ಇಟ್ಕೊಂಡು ಒಂದು ಮಿಕ್ಸಿ ಜಾರ್ ತೊಗೊಂಡು, ಈ ಮಿಕ್ಸಿ ಜಾರಿಗೆ ನಾನು ಒಂದು 2-3 ಸ್ಪೂನಷ್ಟು ಜೀರಿಗೆನ ಪುಡಿ ಮಾಡ್ಕೊತೀನಿ. ಈಗ ನಾನು 1 kg ಮೆಣಸಿನ್ಕಾಯಿಗೆ ಈ ಥರ ಸ್ಪೂನಿಂದ 2 ಸ್ಪೂನಷ್ಟು ನಾನು ಜೀರಿಗೆನ ಪುಡಿ ಮಾಡ್ಕೊತೀನಿ. ಈಗ 2 ಸ್ಪೂನಷ್ಟು ಹಾಕಿದ್ದೀನಿ. ಈಗ ಇದಕ್ಕೆ ನಿಮ್ಗೆ ರುಚಿಗೆ ಎಷ್ಟು ಉಪ್ಪು ಬೇಕಾಗುತ್ತಾ ಅಷ್ಟು ಉಪ್ಪನ್ನ ಹಾಕ್ಕೊಳ್ರಿ. ಕಲ್ಲುಪ್ಪು ಹಾಕ್ತೀನಿ. 1 kg ಮೆಣಸಿನ್ಕಾಯಿಗೆ ಆಗಷ್ಟು ನಾನು ಉಪ್ಪನ್ನ ಹಾಕ್ತೀನಿ. ಈಗ ಸ್ವಲ್ಪ ಉಪ್ಪು ಚೆನ್ನಾಗಿ ಹಾಕ್ಕೊಳ್ರಿ. ಇದು ಒಣಗಿದ ಮೇಲೆ ಉಪ್ಪು ಕಡಿಮೆ ಅನಿಸುತ್ತಾ. ಈಗ ನಾನು ಇಷ್ಟು ಉಪ್ಪು ಹಾಕ್ತೀನಿ. 1 kg ಮೆಣಸಿನ್ಕಾಯಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ಹಾಕಿನಿ. ಈಗ ಇದಿಷ್ಟನ್ನು ಫಸ್ಟ್ ಪೌಡ್ರ್ ಮಾಡ್ಕೊಳಂಬ್ರಿ. ನೋಡಿರಿ, ಇಷ್ಟು ನೀವು ಸಣ್ಣಗೆ ಪುಡಿನ ಮಾಡ್ಕೊಳ್ರಿ ಜೀರಿಗೆ ಮತ್ತು ಉಪ್ಪಿಂದು. ಇದನ್ನು ಒಂದು ಬೇರೆ ಬಟ್ಲಿಗೆ ತೆಗೆದು ನಾನು ಮತ್ತೆ ಸಬ್ಬಕ್ಕಿನ ಮಿಕ್ಸಿಗೆ ಹಾಕ್ತೀನಿ. ಈ ಥರ ಈಗ ನಾನು ಸಬ್ಬಕ್ಕಿನ ನೀರಿಂದ ತೆಗೆದು ಇದನ್ನ ಇಷ್ಟನ್ನೇ ನೀರು ಹಾಕ್ದೇ ಮಿಕ್ಸಿಗೆ ಹಾಕ್ತೀನಿ. ನೀರು ಹಾಕೋಣಕ್ಕೆ ಹೋಗ್ಬೇಡ್ರಿ. ಇದಕ್ಕೆ ನಾವು ಮೊಸರು ಹಾಕಬೇಕು, ಅದಕ್ಕಂತ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಈ ನೀರನ್ನೆಲ್ಲ ಬಿಟ್ಟು ಬರೀ ಸಬ್ಬಕ್ಕಿ ಅಷ್ಟೇ ನೆಂದಿರ್ತಕ್ಕಂಥ ಸಬ್ಬಕ್ಕಿನ ಮಿಕ್ಸಿ ಮಾಡ್ಕೊಂಬಿಡ್ರಿ. ಇದನ್ನ ಮಿಕ್ಸಿ ಮಾಡಿ ತೋರಿಸ್ತೀನಿ. ಈ ಥರ ನೀವು ನುಣ್ಣಗಾಗಂಗೆ ರುಬ್ಕೊಳ್ರಿ. ಒಂದೊಂದು ಎಲ್ಲೋ ಒಂದೊಂದು ಉಳಿದ್ರೂ ಪರವಾಗಿಲ್ಲ, ಏನೂ ಆಗಲ್ಲ. ಈ ಥರ ಚೆನ್ನಾಗಿ ನೀರು ಹಾಕ್ದೇ ಮಿಕ್ಸಿಗೆ ಹಾಕ್ಕೊಳ್ರಿ. ಈಗ ಇದನ್ನು ನಾವು ಜೀರಿಗೆ ಮತ್ತು ಉಪ್ಪು ಮಿಕ್ಸಿಗೆ ಹಾಕಿದ್ವಲ್ಲ, ಅದೇ ಪೌಡ್ರಿಗೆ ಈಗ ಇದಿಷ್ಟನ್ನು ಸೇರಿಸ್ಕೊಳಬ್ರಿ. ಒಂದು ಸ್ವಲ್ಪ ಅಗಲನ ಪಾತ್ರೆಗೆ ಹಾಕ್ಕೊಳ್ರಿ. ಈಗ ಇದಿಷ್ಟನ್ನು ಇದಕ್ಕೆ ಸೇರಿಸ್ತೀನಿ. ನಾವೀಗ ಯಾವ ಬಟ್ಲಿಂದ, ನಾನು ಈ ಥರ ಸಾಂಬಾರು ಬಟ್ಲಿಂದ ನಾನು 1 ಬಟ್ಲಷ್ಟು ಸಬ್ಬಕ್ಕಿ ತೊಗೊಂಡಿದ್ದೆ. ಈಗ ಅದೇ ಬಟ್ಲಿಂದ 1 ಬಟ್ಲಷ್ಟು ನಾನು ಮೊಸರನ್ನ ಹಾಕ್ತೀನಿ. ಇದಕ್ಕೆ ಈ ಮೊಸರನ್ನ ಹಾಕಿ ನೀಟಾಗಿ ಕಲಿಸ್ಕೊಳ್ರಿ. ನಿಮ್ಗೆ ಅಳತೆ ನೋಡಿಕೊಂಡು ನೀವು ಸಬ್ಬಕ್ಕಿನ ನೆನೆ ಹಾಕ್ಕೊಳ್ರಿ. ನಿಮಗೆ ಜಾಸ್ತಿ ಮೆಣಸಿನ್ಕಾಯಿ ಇದ್ದರೆ ಜಾಸ್ತಿ ಹಾಕ್ಕೊಳ್ರಿ, ಕಡಿಮೆ ಇದ್ದರೆ ಕಡಿಮೆ ಹಾಕ್ರಿ. ನಾನೀಗ 1 kg ಮೆಣಸಿನ್ಕಾಯಿಗೆ ನಾನು ಈ ಥರ ಬಟ್ಲಿಂದ 1 ಬಟ್ಲಷ್ಟು ಸಬ್ಬಕ್ಕಿ ತೊಗೊಂಡಿನಿ. ಮತ್ತು ಅದೇ ಬಟ್ಲಷ್ಟು ನಾನು ಮೊಸರು ತೊಗೊಂಡಿನಿ. ಸ್ವಲ್ಪ ಮೊಸರು ಹುಳಿ ಇದ್ದದ್ದಾದರೆ ಬಳಸ್ಕೊಳ್ರಿ, ಚೆನ್ನಾಗಿರುತ್ತೆ. ಈಗ ಇದನ್ನು ನೀಟಾಗಿ ಈ ಥರ ಕಲಿಸ್ಕೊಳ್ರಿ. ಎಲ್ಲ ಕಡೆನೂ ಇದು ಜೀರಿಗೆ, ಉಪ್ಪು ಮತ್ತು ಸಬ್ಬಕ್ಕಿ ಮೊಸರು ನೀಟಾಗಿ ಕಲಿಯಂಗೆ ನಾವೆಲ್ಲ ಕಡೆನೂ ಕಲಿಸ್ಕೋಬೇಕು. ಈ ಥರ ಕಲಿಸ್ಕೊಳ್ರಿ. ಈಗ ಇದನ್ನು ನಾವು ನೀಟಾಗಿ ಕಲಸಿರೋದನ್ನು ಮೆಣಸಿನ್ಕಾಯಿಗೆ ತುಂಬೋದು ತೋರಿಸ್ತೀನಿ. ಇದು ನಿಮಗೆ ಗಟ್ಟಿ ಅನಿಸಿದರೆ ಇನ್ನೊಂದು ಸ್ವಲ್ಪ ಬೇಕನ್ಸಿದ್ರೆ ಮೊಸರನ್ನ ಹಾಕ್ಕೊಳ್ರಿ. ನನಗೆ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ತೀನಿ. ಯಾವುದೇ ಕಾರಣಕ್ಕೆ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡಿರಿ, ಇದು ರೆಡಿ ಆಯಿತು. ಮೆಣಸಿನ್ಕಾಯಿ ತುಂಬೋದು ತೋರಿಸ್ತೀನಿ. ಈ ಥರ ಮೆಣಸಿನ್ಕಾಯಿನ ತೊಗೊಳ್ರಿ. ಇನ್ನು ಈ ಥರ ಮೆಣಸಿನ್ಕಾಯಿ ತೊಗೊಂಡು ಈ ಥರ ಚಾಕಿನಿಂದ ನೀವು ನೀಟಾಗಿ ಒಂದು ಲೈನ್ ಎಳ್ಕೊಂಡು ಇದನ್ನ ಹಿಂಗೆ ಓಪನ್ ಮಾಡ್ಕೊಳ್ರಿ. ಬೀಜ ತೆಗಿಯೋಂಥ ಅವಶ್ಯಕತೆ ಏನಿಲ್ಲ. ನೀವು ಹಿಂಗೆ ಓಪನ್ ಮಾಡಿ ಅಷ್ಟು ಮೆಣಸಿನ್ಕಾಯಿನ ಇದೇ ಥರ ಓಪನ್ ಮಾಡಿ ಇಟ್ಕೊಳ್ರಿ. ಸ್ವಲ್ಪ ಈ ಥರ ನೀವು ರಾತ್ರಿನೇ ಮಾಡಿಟ್ಕೊಂಡ್ರೆ ಮೆಣಸಿನ್ಕಾಯಿ ಈ ಥರ ಚೆನ್ನಾಗಿ ಬಾಯಿ ಬಿಟ್ಟಿರ್ತಾವ. ಈಗ ಇದಕ್ಕೆ ನಾವು ಈಗೇನು ನಾವು ಸಬ್ಬಕ್ಕಿ ರುಬ್ಬಿರ್ತಕ್ಕಂಥದ್ದನ್ನು ತುಂಬಿದ್ರೆ ಚೆನ್ನಾಗಿ ಹಿಡಿತಾವ. ನಾನೀಗ ಅಷ್ಟು ಮೆಣಸಿನ್ಕಾಯಿ ರಾತ್ರಿನೇ ಈ ಥರ ಮಾಡಿಟ್ಕೊಂಡಿದ್ದೆ. ಈಗ ರಾತ್ರಿನೇ ಮಾಡಿಟ್ಟಿರ್ತಕ್ಕಂಥ ಮೆಣಸಿನ್ಕಾಯಿಗೆ ನಾನೀಗ ತುಂಬ್ತೀನಿ. ಈ ಥರ ನೀವು ಬೀಜ ಏನು ತೆಗಿಯೋದು ಬೇಡ. ಈಗ ಇದನ್ನು ಸ್ವಲ್ಪ ಸ್ವಲ್ಪನೇ ತಗೊಂಡು ಈ ಥರ ನೀಟಾಗಿ ತುಂಬಿಕೊಳ್ರಿ. ಮೆಣಸಿನ್ಕಾಯಿಗೆ ಸ್ವಲ್ಪ ಆದಷ್ಟು ಕೈಯಿಂದನೇ ಚೆನ್ನಾಗಿ ತುಂಬಿಕೊಳ್ರಿ. ಈಗ ಇವನು ಈ ಥರ ಎಲ್ಲ ಮೆಣಸಿನ್ಕಾಯಿನ ತುಂಬಿ ನೀವು ಒಂದು 3 ದಿನದಿಂದ 4 ದಿನ ತನಕ ನೀವು ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ರಿ.
ಒಣಗಿಸಿದ ಮೇಲೆ ಇವು ಚೆನ್ನಾಗಿ ಒಣಗಿದ ಮೇಲೆ ನೀವು ಎಣ್ಣೆಯಲ್ಲಿ ಕರ್ಕೊಂಡು ತಿನ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿರಿ, ಈ ಥರ ಚೆನ್ನಾಗಿ ಎಲ್ಲ ಮೆಣಸಿನ್ಕಾಯಿಗೆ ತುಂಬಿಕೊಳ್ಳ್ರಿ ನೀಟಾಗಿ. ನಿಮಗಿದು ಗಟ್ಟಿ ಅನಿಸಿದರೆ ಇನ್ನೊಂದು ಸ್ವಲ್ಪ ಮೊಸರನ್ನ ಹಾಕ್ಕೊಳ್ರಿ. ಈ ಥರ ಎಲ್ಲ ಮೆಣಸಿನ್ಕಾಯಿನ ತುಂಬಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ರಿ. ನಾನು ಅಷ್ಟು ತುಂಬಿ ನಿಮ್ಗೆ ತೋರಿಸ್ತೀನಿ ಆಮೇಲೆ. ಈ ಥರ ಮೆಣಸಿನ್ಕಾಯಿನೆಲ್ಲ ತುಂಬ್ಕೊಳ್ರಿ. ಇವು ತುಂಬಿರ್ತಕ್ಕಂಥ ಮೆಣಸಿನ್ಕಾಯಿನ ಬಿಸಿಲಿಗೆ ಒಯ್ದು ಒಣಗಾಕ್ರಿ. ನೀಟಾಗಿ ಈ ಥರ ಎಲ್ಲ ಮೆಣಸಿನ್ಕಾಯಿನ ತುಂಬಿರ್ತೀವಲ್ಲ ಒಳಗಡೆ, ಇದನ್ನೆಲ್ಲ ನೀಟಾಗಿ ಬಿಸಿಲಿಗೆ ಒಂದೊಂದನ್ನೇ ಬಿಡಿ ಬಿಡಿ ಮಾಡಿ ಒಣಗ್ಸಣ್ರಿ. ಒಂದು 3 ದಿನ ತನಕ ಚೆನ್ನಾಗಿ ಒಣಗಬೇಕಿವು. ನಾವು ಒಣಗಿದ ಮೇಲೆ ಮತ್ತೆ ತೋರಿಸ್ತೀನಿ. ನೋಡಿರಿ, ನನ್ನ ಸಬ್ಬಕ್ಕಿ ತುಂಬಿರ್ತಕ್ಕಂಥ ಮೆಣಸಿನ್ಕಾಯಿ ಈಗ ನಾನು 4 ದಿನ ಚೆನ್ನಾಗಿ ಬಿಸಿಲಿಗೆ ಒಣಗಿಸಿದ ಮೇಲೆ ಈ ಥರ ಚೆನ್ನಾಗಿ ಆಗ್ತವೆ. ಹಿಂಗೆ ನೀವು ನೀಟಾಗಿ ಚೆನ್ನಾಗಿ ಒಣಗಿಸ್ಕೊಂಡಿರಿ. ಇವನ್ನ ಯಾವ ಥರ ಕರಿಯೋದಂತ ತೋರಿಸ್ತೀನಿ. ಈ ಥರ ಒಂದು ಬಾಣಲಿಗೆ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ರಿ, ಭಾಳ ಏನು ಬೇಡ. ಒಂದು 10 ರಿಂದ 15 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ರಿ ಕರಿಯಕ್ಕೆ. ಅದಕ್ಕಂತ ನೀವು ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ರಿ. ಈಗ ಇದು ಎಣ್ಣೆ ಚೆನ್ನಾಗಿ ಕಾಯಲಿ. ಎಣ್ಣೆ ಕಾದ್ಮೇಲೆ ನಾವು ಸಂಡಿಗೆ ಹಪ್ಪಳ ಯಾವ ಥರ ಕರಿತೀವಿ ಅದೇ ಥರನ ನಾವೀಗ ಮೆಣಸಿನ್ಕಾಯಿನ ಕರ್ಕೊಳಂಬ್ರಿ. ಈಗ ಎಣ್ಣೆ ಇದು ಸ್ವಲ್ಪ ಕಾಯಲಿ. ಇನ್ನು ಸ್ವಲ್ಪ ಎಣ್ಣೆ ಕಾಯಬೇಕು. ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯಲಿ. ಈಗ ಎಣ್ಣೆ ಚೆನ್ನಾಗಿ ಕಾದದ್ದು ನೋಡ್ರಿ. ಈ ಥರ ಎಣ್ಣೆ ಕಾಯಬೇಕು. ಕಾದ್ಮೇಲೆ ನಾವು ಈಗ ಒಂದು 4 ಮೆಣಸಿನ್ಕಾಯಿ ತೊಗೊಂಡು ಎಣ್ಣೆಯಲ್ಲಿ ಕರ್ಕೊಂಡ್ರಿ. ನಾವು ಸಬ್ಬಕ್ಕಿ ಹಾಕಿರೋದ್ರಿಂದ ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿ ಉಬ್ಬುತ್ತವ ಮತ್ತು ತಿನ್ನೋಕ್ಕೂ ಅಷ್ಟೇ ಟೇಸ್ಟ್ ಚೆನ್ನಾಗಿರ್ತಾವ. ನೋಡ್ರಿ, ಈಗ ಮೆಣಸಿನ್ಕಾಯಿ ಎಷ್ಟು ದಪ್ಪ ದಪ್ಪ ಆಗಕತ್ತವಂತ. ಈ ಥರ ಎಲ್ಲ ಕಡೆನೂ ಚೆನ್ನಾಗಿ ಫ್ರೈ ಆದಂಗೆ ನೀವು ಮೆಣಸಿನ್ಕಾಯಿನ ಕರ್ಕೊಳ್ರಿ. ನೋಡ್ರಿ, ಈ ಥರ ಚೆನ್ನಾಗಿ ಎಲ್ಲ ಕಡೆ ಫ್ರೈ ಆದಮೇಲೆ ಇವನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಳಂಬ್ರಿ. ಈ ಥರ ಆದರೆ ಸಾಕು. ಈಗ ಇವು ಚೆನ್ನಾಗಾಗ್ಯಾವ ನೋಡ್ರಿ. ನಾನೀಗ ಇನ್ನೊಂದೆರಡನ್ನು ಹಿಂಗೆ ಹಾಕ್ತೀನಿ. ಈ ಥರ ನೀವು ಮೆಣಸಿನ್ಕಾಯಿ ಮಾಡಿಕೊಂಡು ಕರ್ಕೊಳ್ರಿ. ಜೀರಿಗೆ ಮೆಣಸಿನ್ಕಾಯಿ ಅಂತಾರೆ ಈಗ ನಮ್ಮ ಕಡೆ ಎಲ್ಲ. ನಮ್ಮ ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಮೆಣಸಿನ್ಕಾಯಿನ ಮಾಡ್ಕೊಂಡು ಇಟ್ಕೊತೀವಿ ನಾವು ಅನ್ನ ಸಾರು ಜೊತೆ ಬರೀ ಅನ್ನ ಸಾರು ಊಟ ಮಾಡೋದಿತ್ತಂದರೆ ಈ ಥರ ಮೆಣಸಿನ್ಕಾಯಿ ಕರ್ಕೊಂಡು ಊಟ ಮಾಡ್ತಾರೆ. ಈ ಕಡೆ ಎಲ್ಲ ಭಾಳ ಚೆನ್ನಾಗಿರ್ತಾವ. ಈ ಥರ ನೀವು ಮಾಡಿಕೊಳ್ರಿ. ನೋಡ್ರಿ, ಈ ಥರ ಮೆಣಸಿನ್ಕಾಯಿನ ನೀವು ಮಾಡಿಕೊಂಡು ಎಣ್ಣೆಯಲ್ಲಿ ಕರ್ಕೊಳ್ರಿ. ಟೇಸ್ಟ್ ಎಷ್ಟು ಚೆನ್ನಾಗಿರ್ತಾವ. ನೀವೀಗ ನಾನು ಇದನ್ನೊಂದು ಮುರಿದನ್ನು ತೋರಿಸ್ತೀನಿ. ನೋಡ್ರಿ, ಒಳಗಡೆನೂ ಎಷ್ಟು ಚೆನ್ನಾಗಿ ಆಗಿದಾವಂತ. ನೀವು ಈ ಥರ ಮೆಣಸಿನ್ಕಾಯಿ ಮಾಡಿಕೊಂಡು ನಿಮ್ಮನೇಲಿ ಟೇಸ್ಟ್ ಮಾಡ್ಕೊಂಡು ನೋಡಿರಿ ಯಾವ ಥರ ಇರುತ್ತಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಭೇಟಿ ಆಗೋಣ. ಬಾಯ್.